ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವುಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕಿನ ಕಾರ್ಯಗಳೇನು ಎನ್ನುವುದನ್ನು ಕುರಿತು ಅಧ್ಯಯನ ಮಾಡಬೇಕಾಗಿದೆ. ಹಿಂದಿನ ತರಗತಿಯಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಕುರಿತು ನಾವು ಅಧ್ಯಯನ ಮಾಡಿದ್ದೇವೆ. ಈ ದಿನದ ತರಗತಿಯಲ್ಲಿ ಕೇಂದ್ರ ಬ್ಯಾಂಕು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ, ಈಗ ತಾನೇ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಇನ್ನಿತರೆ ಮಧ್ಯಮ ವರ್ಗದ ರಾಷ್ಟ್ರಗಳಲ್ಲಿ, ಮಧ್ಯಮ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಆ ಒಂದು ರಾಷ್ಟ್ರಗಳಲ್ಲಿರ್ತಕ್ಕಂಥ ಕೇಂದ್ರ ಬ್ಯಾಂಕು ಏನೆಲ್ಲ ಕಾರ್ಯಕ್ರಮಗಳನ್ನು ಕುರಿತು ಅಧ್ಯಯನ ಮಾಡ್ತದೆ, ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತದೆ ಎನ್ನುವಂಥ ಅಂಶಗಳನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳಿದ ಹಾಗೆ ಕೇಂದ್ರ ಬ್ಯಾಂಕು ಅಂತೇಳಿ ಕರೆದಾಗ ಅದು ಒಂದು ಹಣಕಾಸಿನ ಸಂಸ್ಥೆಯಾಗಿರ್ತದೆ. ಒಂದು ರಾಷ್ಟ್ರದಲ್ಲಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತೆ, ಹಣಕಾಸಿನ ಉತ್ಪಾದನೆಗೆ ಸಂಬಂಧಿಸಿದಂತೆ, ಹಣಕಾಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಸಂಬಂಧಿಸಿದಂತೆ ಎಲ್ಲ ರೀತಿಯಾಗಿರ್ತಕ್ಕಂಥ ನೀತಿ ಮತ್ತು ನಿಯಮಗಳನ್ನು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಬ್ಯಾಂಕಿನ ಅಡಿಯಲ್ಲಿರ್ತದೆ. ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ಅಥವಾ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕು ಅತ್ಯಂತ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರ್ತದೆ. ಕಾರಣ ಇಷ್ಟೇ, ರಾಷ್ಟ್ರವೇ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರ ಅಥವಾ ಹಿಂದುಳಿದ ರಾಷ್ಟ್ರ ಅಂತೇಳಿ ಕರೆದಾಗ ಅಲ್ಲಿ ಸಮಸ್ಯೆಗಳಂತಕ್ಕಂಥವು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿರ್ತವೆ. ರಾಷ್ಟ್ರೀಯ ಆದಾಯ ಇರುವುದಿಲ್ಲ, ತಲಾದಾಯ ಇರುವುದಿಲ್ಲ, ಹೂಡಿಕೆ ಇರುವುದಿಲ್ಲ, ಉತ್ಪನ್ನ ಇರುವುದಿಲ್ಲ, ಯಾವುದೇ ಮಟ್ಟದಲ್ಲೂ ಸಹ ಅಭಿವೃದ್ಧಿಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರುವುದಿಲ್ಲ. ಈ ಒಂದು ಹಣಕಾಸಿನ ವಲಯ ಅಂತಕ್ಕಂಥ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿರ್ತದೆ. ಅಂತಹ ಹೀನಾಯ ಸ್ಥಿತಿಯಲ್ಲಿರ್ತಕ್ಕಂತಹ, ಅಂತಹ ಕೆಳ ಹಂತದಲ್ಲಿರ್ತಕ್ಕಂತಹ, ಅಂತಹ ಕಡಿಮೆ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದುಳಿದ ರಾಷ್ಟ್ರಗಳಲ್ಲಿರ್ತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿರ್ತಕ್ಕಂಥ ಕೇಂದ್ರ ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರ್ತದೆ. ಹಾಗಾದರೆ ಬನ್ನಿ, ಏನೆಲ್ಲ ಕಾರ್ಯಕ್ರಮಗಳಂತಕ್ಕಂಥದ್ದು ಕೇಂದ್ರ ಬ್ಯಾಂಕು ಮಾಡುತ್ತದೆ ಎನ್ನುವುದನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾಗಿದೆ. ನಂಬರ್ 1, ಕ್ರಿಯೇಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಹಣಕಾಸಿನ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಹಣಕಾಸು ಸಂಸ್ಥೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಹಣಕಾಸು ಸಂಸ್ಥೆಗಳನ್ನು ವಿಸ್ತಾರ ಮಾಡ್ತಕ್ಕಂಥ ಕೆಲಸ ಆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಕೇಂದ್ರ ಬ್ಯಾಂಕು ಮಾಡ್ತದೆ. ನಾನು ಹೇಳಿದೆ, ರಾಷ್ಟ್ರವೇ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರ ಅಂತೇಳಿ ಕರೆದಾಗ, ರಾಷ್ಟ್ರವೇ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಅಂತೇಳಿ ಕರೆದಾಗ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಬ್ಯಾಂಕುಗಳ ವ್ಯವಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಾಗಿರ್ತದೆ, ಹಣಕಾಸು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಾಗಿರ್ತದೆ, ವಾಣಿಜ್ಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಾಗಿರ್ತದೆ, ಸಹಕಾರ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಾಗಿರ್ತದೆ. ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಹಣಕಾಸಿನ ವಲಯ ನಿರ್ಮಾಣ ಮಾಡಿಕೊಡಬೇಕಾಗಿರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಕೇಂದ್ರ ಬ್ಯಾಂಕು ಹಣಕಾಸು ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತದೆ. ಸ್ಥಾಪನೆ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿರುವುದಿಲ್ಲ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ರೂಪಿಸ್ತದೆ, ಅವುಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿಸ್ತಾರ ಮಾಡ್ತದೆ. ಎಲ್ಲಿ ಬ್ಯಾಂಕೋದ್ಯಮ ವ್ಯವಸ್ಥೆ ಹೆಚ್ಚಿನ ಮಟ್ಟದಲ್ಲಿರ್ತದೆ, ಎಲ್ಲಿ ಸಾಲ ಸೌಲಭ್ಯಗಳನ್ನು ದೊರಕಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಹೆಚ್ಚಿನ ಮಟ್ಟದಲ್ಲಿರ್ತದೆ, ಆಟೋಮೆಟಿಕ್ಕಾಗಿ ಒಂದು ರಾಷ್ಟ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ದಟ್ಸ್ ವೈ ಕ್ರಿಯೇಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫೈನಾನ್ಷಿಯಲ್ ಸೆಕ್ಟರ್. The central government not only establishment of the institutions and also expansion of the institutions and also provide some rules and regulations to the institutions to upliftment of the financial sector. Central bank can do anything and everything for the upliftment of economic development of that nation. ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಮೇಲ್ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಯಾವುದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕು ಮಾಡ್ತದೆ, ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗೆಯೇ ಪ್ರಾಪರ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಡಿಮ್ಯಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಮನಿ.
ಇಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆಗೆ ಸಂಬಂಧಿಸಿದಂತೆ ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸ ಯಾವುದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಆ ಒಂದು ರಾಷ್ಟ್ರದ ಕೇಂದ್ರ ಬ್ಯಾಂಕು ಮಾಡ್ತದೆ. ನೋಡಿ, ಯಾವಾಗಲೂ ಸಹ ನಾವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆಗಿಂತ ಪೂರೈಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಪ್ರಿಂಟ್ ಮಾಡುತ್ತೇವಪ್ಪ ಅಂತೇಳಿ ಕರೆದಾಗ ಅದನ್ನು ನಾವು ಉನ್ನತ ಮಟ್ಟವಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಾ ಇರ್ತಕ್ಕಂತಹ ರಾಷ್ಟ್ರ ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೇಡಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ, ನಮ್ಮ ರಾಷ್ಟ್ರದ ಹಣಕ್ಕೆ ಬೇಡಿಕೆ ಇಲ್ಲ ಅಂತೇಳಿ ಕರೆದಾಗಲೂ ಸಹ ನಾವು ಆರ್ಥಿಕ ಅಭಿವೃದ್ಧಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಡಿಕೆ ಮತ್ತು ಪೂರೈಕೆಗಳಂತಕ್ಕಂಥವು ಆರ್ಥಿಕ ಅಭಿವೃದ್ಧಿ ಎರಡು ಪ್ರಮುಖವಾಗಿರ್ತಕ್ಕಂಥ ದಾರಿಗಳಾಗಿರ್ತವೆ. ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡಬೇಕು, ಪೂರೈಕೆಗೆ ಅನುಗುಣವಾಗಿ ಬೇಡಿಕೆ ಮಾಡಬೇಕು. ಅವೆರಡರ ನಡುವೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆ ಅಂತೇಳಿ ಕರೆದಾಗ ಅಭಿವೃದ್ಧಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಕೆಲಸ ಯಾವ್ದು ಮಾಡ್ತದಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕು ಮಾಡ್ತದೆ. ದಟ್ಸ್ ವೈ ದ ಪ್ರಾಪರ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಡಿಮ್ಯಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಮನಿ ಈಸ್ ದ ಫೋರ್ಮೋಸ್ಟ್ ಫಂಕ್ಷನ್ ಆಫ್ ಸೆಂಟ್ರಲ್ ಬ್ಯಾಂಕ್, ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಡೆವಲಪಿಂಗ್ ಎಕಾನಮಿ. ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಇವತ್ತು ನೋಡಿ, ಹಲವಾರು ರಾಷ್ಟ್ರಗಳು ಯಾಕೆ ಹಣದುಬ್ಬರದ ಪ್ರಮಾಣ ಹೆಚ್ಚಿನ ಮಟ್ಟದಲ್ಲಿದೆ, ಯಾಕೆ ಹಲವಾರು ರಾಷ್ಟ್ರಗಳಲ್ಲಿ ಯಥೇಚ್ಛವಾಗಿ ದುಡ್ಡು ಸಿಗ್ತಾ ಇದೆ, ಯಾಕೆ ಹಲವಾರು ರಾಷ್ಟ್ರಗಳಲ್ಲಿ ಹಣದ ಮೌಲ್ಯ ಅಂತಕ್ಕಂಥದ್ದು ಕುಸಿತಾ ಇದೆ ಅಂತೇಳಿ ಕರೆದಾಗ ಅಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಸ್ಪಷ್ಟವಾಗಿರ್ತಕ್ಕಂಥ ಸಂಬಂಧಗಳಿರುವುದಿಲ್ಲ. ಅದಕ್ಕೆ ಯಾವುದೇ ಒಂದು ಕೇಂದ್ರ ಬ್ಯಾಂಕು ಏನು ಮಾಡ್ತದಪ್ಪ ಅಂತೇಳಿ ಕರೆದಾಗ ಆ ಒಂದು ರಾಷ್ಟ್ರಗಳಲ್ಲಿರ್ತಕ್ಕಂಥ ಹಣಕಾಸನ್ನು ಪೂರೈಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೂರೈಕೆ ಮಾಡ್ತಾ ಇದ್ದೀವಿ, ಆರ್ಥಿಕತೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆ ಇದೆ, ಬೇಡಿಕೆ ಮತ್ತು ಆ ಪೂರೈಕೆ ಅಂತಕ್ಕಂಥ ಒಂದೇ ಪ್ರಮಾಣದಲ್ಲಿ ಇದ್ದಾವಾ ಇಲ್ಲವಾ ಎನ್ನುವಂಥ ಅಂಶಗಳನ್ನು ಕುರಿತು ಅಧ್ಯಯನ ಮಾಡಿ ನೀತಿ ನಿಯಮಗಳನ್ನು ರಚನೆ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಬ್ಯಾಂಕು ಮಾಡ್ತದೆ. ಅದಕ್ಕೋಸ್ಕರ ಕೇಂದ್ರ ಬ್ಯಾಂಕು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳನ್ನು ಎಲ್ಲಿ ಮಾಡ್ತದಪ್ಪ ಅಂತೇಳಿ ಕರೆದಾಗ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮಾಡ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗೆಯೇ ಮತ್ತೊಂದು ಕಾರ್ಯಕ್ರಮ ಸೂಟೇಬಲ್ ಇಂಟರೆಸ್ಟ್ ರೇಟ್ ಪಾಲಿಸಿ. ಸೂಟೇಬಲ್ ಇಂಟ್ರೆಸ್ಟ್ ಪಾಲಿಸಿ ಸುವ್ಯವಸ್ಥಿತವಾಗಿರ್ತಕ್ಕಂತಹ ಬಡ್ಡಿ ದರಗಳ ನಿಯಮಗಳನ್ನು ಜಾರಿಗೆ ತರ್ತದೆ. ನೋಡಿ, ಯಾವುದೇ ಒಂದು ದೇಶದ ಕೇಂದ್ರ ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಹಣಕಾಸು ನೀತಿಯನ್ನು ಹೊಂದಿರ್ತದೆ. ಆ ಒಂದು ಹಣಕಾಸು ನೀತಿ ಆರ್ಥಿಕತೆಯಲ್ಲಿರ್ತಕ್ಕಂಥ ಬಡ್ಡಿ ದರಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಜಾರಿಗೆ ತರ್ತದೆ. ಯಾವ ಪ್ರಮಾಣದಲ್ಲಿ ಬ್ಯಾಂಕು ದರ ಇರಬೇಕು, ಯಾವ ಪ್ರಮಾಣದಲ್ಲಿ ಶಾಸನಬದ್ಧ ದ್ರವ್ಯತಾನುಪಾತ ಇರಬೇಕು, ಯಾವ ಅನುಪಾತದಲ್ಲಿ CRR ಇರಬೇಕು, ರೆಪೋ ರೇಟ್ ಅಂತಕ್ಕಂಥ ಹೇಗಿರಬೇಕು, ರಿವರ್ಸ್ ರಿಪೋ ರೇಟ್ ಅಂತಕ್ಕಂಥ ಹೇಗಿರಬೇಕು, ವಾಣಿಜ್ಯ ಬ್ಯಾಂಕ್ಗಳು ಹೇಗೆ ಸಾಲ ಸೌಲಭ್ಯಗಳನ್ನು ಪೂರೈಕೆ ಮಾಡಬೇಕು, ಅವುಗಳ ವಿಚಾರಗಳು ಹೇಗಿರ್ತವೆ ಎನ್ನುವಂಥ ಅಂಶಗಳನ್ನು ಕುರಿತು ಯಾವುದು ಅಧ್ಯಯನ ಮಾಡ್ತದಪ್ಪ ಅಂತೇಳಿ ಕರೆದಾಗ ಬಡ್ಡಿ ದರಗಳಂತಕ್ಕಂಥವು ಅಧ್ಯಯನ ಮಾಡ್ತವೆ. ಸೊ ಅದಕ್ಕೋಸ್ಕರ ಕೇಂದ್ರ ಬ್ಯಾಂಕು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಏನಾದರೂ ಪೋಷಿಸುತ್ತದೆ ಅಂತೇಳಿ ಕರೆದಾಗ ಅದು ಇಂಟ್ರೆಸ್ಟ್ ರೇಟ್ ಪಾಲಿಸಿಗೆ ಸಂಬಂಧಿಸಿದಂತೆ. ಸುಮ್ಮನೆ ಯಥಾವತ್ತಾಗಿ ಬಡ್ಡಿ ದರಗಳನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಬಡ್ಡಿ ದರಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಆರ್ಥಿಕತೆಯಲ್ಲಿ ಆಗ್ತಾ ಇರ್ತಕ್ಕಂಥ ಉತ್ಪಾದನೆಗೆ ಅನುಗುಣವಾಗಿ, ಕೃಷಿ ಚಟುವಟಿಕೆಗಳಿಗೆ ಅನುಗುಣವಾಗಿ, ಕೈಗಾರಿಕಾ ಚಟುವಟಿಕೆಗಳಿಗೆ ಅನುಗುಣವಾಗಿ ವಿವಿಧ ರೀತಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಸೂಟೇಬಲ್ ಇಂಟ್ರೆಸ್ಟ್ ರೇಟ್ಗಳನ್ನು ಜಾರಿಗೆ ತರಬೇಕಾಗಿರ್ತದೆ. ಹಣಕಾಸು ನೀತಿ ಪ್ರಮುಖವಾಗಿ ವರ್ಷದಲ್ಲಿ 4 ಸಂದರ್ಭಗಳಲ್ಲಿ ಅಥವಾ 4ಕ್ಕಿಂತ ಹೆಚ್ಚಿನ ಸಂದರ್ಭದಲ್ಲಿ ಭೇಟಿ ಮಾಡೋದ್ರ ಮುಖಾಂತರದಿಂದಾಗಿ, ಸಭೆ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರದಿಂದಾಗಿ ಅತ್ಯಂತ ಹೆಚ್ಚಿನ ಮಟ್ಟದ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಅದಕ್ಕೆ ಸುಮ್ಮನೆ ಬಡ್ಡಿ ದರಗಳು ಯಥೇಚ್ಛವಾಗಿ ನಾವೇನಾದರೂ ಹೆಚ್ಚಳ ಮಾಡಿದ್ರೂ ಸಹ ಆರ್ಥಿಕ ಅಭಿವೃದ್ಧಿಗೆ ಅದು ಪೂರಕವಾಗಿರುವುದಿಲ್ಲ. ಒಂದು ವೇಳೆ ಬಡ್ಡಿ ದರಗಳನ್ನು ಕಡಿಮೆ ಮಾಡಿದ್ರೂ ಸಹ ಆರ್ಥಿಕ ಅಭಿವೃದ್ಧಿಗೆ ಅದು ಪೂರಕವಾಗಿರುವುದಿಲ್ಲ. ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಸಮತೋಲಿತ ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ಅತ್ಯಂತ ಉನ್ನತ ಮಟ್ಟವಾಗಿರ್ತಕ್ಕಂಥ ಬಡ್ಡಿ ದರಗಳನ್ನು ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಬ್ಯಾಂಕ್ ಆಗಿರ್ತದೆ. ಆ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಏನಾದರೂ ವಹಿಸಿದರೆ ಅದು ತನ್ನ ಬಡ್ಡಿ ದರಗಳನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗೆಯೇ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಅಥವಾ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಇರುವಂತಹ ಮತ್ತೊಂದು ಅಂಶ ಏನಪ್ಪ ಅಂತೇಳಿ ಕರೆದಾಗ ಡೆಟ್ ಮ್ಯಾನೇಜ್ಮೆಂಟ್, ಮತ್ತೊಂದು ಕಾರ್ಯಕ್ರಮ ಸಾಲದ ನಿರ್ವಹಣೆ. ನೋಡಿ, ಯಾವುದೇ ಒಂದು ರಾಷ್ಟ್ರವೇ ಅದು ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ರಾಷ್ಟ್ರ ಅಂತೇಳಿ ಕರೆದಾಗ, ರಾಷ್ಟ್ರವೇ ಅದು ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಅಂತೇಳಿ ಕರೆದಾಗ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಸೌಲಭ್ಯಗಳನ್ನು ಮಾಡಬೇಕಾಗಿರ್ತದೆ. ಮೂಲಭೂತವಾಗಿ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಸಂಪನ್ಮೂಲಗಳಂತಕ್ಕಂಥ ಕೊರತೆಯಲ್ಲಿರ್ತದೆ, ಹಣಕಾಸು ಅಂತಕ್ಕಂಥ ಕೊರತೆಯಲ್ಲಿರ್ತವೆ. ಕೇಂದ್ರ ಬ್ಯಾಂಕು ದೇಶದಲ್ಲೂ ಸಹ ಸಾಲ ಸೌಲಭ್ಯಗಳನ್ನು ಮಾಡ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರಗಳು ವಿವಿಧ ರೀತಿಯಾಗಿರ್ತಕ್ಕಂಥ
ಸಂಘ ಸಂಸ್ಥೆಗಳಿಂದ. ಅದು IMF ಆಗಿರ್ಬೋದು, IBRD ಆಗಿರ್ಬೋದು, ಗ್ಯಾಟ್ ಆಗಿರ್ಬೋದು, WTO ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖವಾಗಿ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಾ ಇರ್ತಕ್ಕಂಥ ಅಮೇರಿಕ ರಾಷ್ಟ್ರಗಳಾಗಿರ್ಬೋದು, ಇಂಗ್ಲೆಂಡ್ ರಾಷ್ಟ್ರ ಆಗಿರ್ಬೋದು, ಚೀನಾ ರಾಷ್ಟ್ರ ಆಗಿರ್ಬೋದು, ರಷ್ಯಾ ರಾಷ್ಟ್ರ ಆಗಿರ್ಬೋದು, ಫ್ರಾನ್ಸ್ ರಾಷ್ಟ್ರಗಳಾಗಿರ್ಬೋದು, ಈ ಎಲ್ಲ ರಾಷ್ಟ್ರಗಳಿಂದಲೂ ಸಹ ವಿವಿಧ ರೀತಿಯಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ನಿರ್ವಹಣೆಗಳನ್ನು ಯಾವುದು ಮಾಡ್ತದಪ್ಪ ಅಂತ ಹೇಳಿದಾಗ ಕೇಂದ್ರ ಬ್ಯಾಂಕು ಮಾಡ್ತದೆ. ಕೇಂದ್ರ ಬ್ಯಾಂಕು ಸಹ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ವಾಣಿಜ್ಯ ಬ್ಯಾಂಕುಗಳಿಂದ ಆಗಿರ್ಬೋದು, ಪರೋಕ್ಷವಾಗಿ ಸಾಲ ಸೌಲಭ್ಯಗಳನ್ನು ಪಡೆದ್ರ ಮುಖಾಂತರದಿಂದಾಗಿ ಸಾಲದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೇಂದ್ರ ಬ್ಯಾಂಕು ಮಾಡ್ತದೆ. ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿಕಾದರೆ ತಪ್ಪಾಗಲಾರದು. ಮತ್ತೊಂದು ಅಂಶ ಕ್ರೆಡಿಟ್ ಕಂಟ್ರೋಲ್ ಅಂತೇಳಿ ಕರಿತೀವಿ, ಸಾಲದ ನಿಯಂತ್ರಣ. ಇದು ಯಾವುದೇ ಒಂದು ರಾಷ್ಟ್ರದ ಕೇಂದ್ರ ಬ್ಯಾಂಕು ಮಾಡಲೇಬೇಕಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಮತ್ತು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ತದೆ ಅಂತೇಳಿ ಕರಿಬೋದು. ಇದನ್ನು ನಾವು ಪತ್ತು ನಿಯಂತ್ರಣ ಅಂತೇಳಿ ಕರಿತೀವಿ, ಸಾಲ ನಿಯಂತ್ರಣದ ವಿಧಾನಗಳಂತೇಳಿ ಕರಿತೀವಿ. ಅದರಲ್ಲೂ ಪ್ರಮುಖವಾಗಿ ಗುಣಾತ್ಮಕ ವಿಧಾನಗಳಂತೇಳಿ ಬರ್ತವೆ, ಪರಿಮಾಣಾತ್ಮಕ ವಿಧಾನಗಳಂತೇಳಿ ಬರ್ತವೆ. ಅವುಗಳನ್ನು ಆಚರಣೆಗೆ ತರೋದ್ರ ಮುಖಾಂತರದಿಂದಾಗಿ, ಅವುಗಳನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಚಲಾವಣೆಗೆ ತರೋದ್ರ ಮುಖಾಂತರದಿಂದಾಗಿ ನಾವು ಸಾಲವನ್ನು ನಿಯಂತ್ರಣ ಮಾಡಬೇಕಾಗಿರ್ತದೆ. ಒಂದು ವೇಳೆ ಯಾಕೆ ಸಾಲವನ್ನು ನಿಯಂತ್ರಣ ಮಾಡಬೇಕಪ್ಪ ಅಂತೇಳಿ ಕರೆದಾಗ, ಯಾಕೆ ಪತ್ತು ನಿಯಂತ್ರಣ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಕರೆದಾಗ, ರಾಷ್ಟ್ರದಲ್ಲಿ ಪ್ರಮುಖವಾಗಿ ಎರಡು ರೀತಿಯಾಗಿರ್ತಕ್ಕಂಥ ಆರ್ಥಿಕ ಸಂದರ್ಭಗಳಲ್ಲಿ ಕೇಂದ್ರ ಬ್ಯಾಂಕು ಬಹಳ ಕರಾರುವಕ್ಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರ್ತದೆ. ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಚಲಾವಣೆಗೆ ತರಬೇಕಾಗಿರ್ತದೆ. ಒಂದು ಹಣದುಬ್ಬರದ ಸಂದರ್ಭದಲ್ಲಾದರೂ ಆಗಿರ್ಬೋದು, ಮತ್ತೊಂದು ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಾದರೂ ಆಗಿರ್ಬೋದು. ನೋಡಿ, ಆರ್ಥಿಕ ಮುಗ್ಗಟ್ಟು ಇದೆ ಅಂತೇಳಿ ಕರೆದಾಗ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಉದ್ಯೋಗಾವಕಾಶಗಳಿರುವುದಿಲ್ಲ, ಉತ್ಪಾದನಾ ವ್ಯವಸ್ಥೆಯೇ ನಿಂತು ಹೋಗಿರ್ತದೆ. ಅಂಥ ಸಂದರ್ಭದಲ್ಲಿ ನಿಂತು ಹೋಗಿರತಕ್ಕಂಥ ಉತ್ಪಾದನಾ ವ್ಯವಸ್ಥೆಯನ್ನು ಮೇಲೆತ್ತಕ್ಕಂಥ ಪ್ರಯತ್ನ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ, ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಯಾವುದು ಮಾಡಬೇಕಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕು ತನ್ನ ಸಾಲ ನಿಯಂತ್ರಣ ವಿಧಾನದಲ್ಲಿ ಮಾಡಬೇಕಾಗಿರ್ತದೆ. ಅತ್ಯಂತ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಚಲಾವಣೆಗೆ ತರೋದ್ರ ಮುಖಾಂತರದಿಂದಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಡೈರೆಕ್ಷನ್ ನೀಡ್ತಕ್ಕಂಥ ಸಂದರ್ಭದಲ್ಲಾದರೂ ಆಗಿರ್ಬೋದು, ಆರ್ಥಿಕ ಮುಗ್ಗಟ್ಟನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳಿಗೆ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗೆಯೇ ಮತ್ತೊಂದು ಸಂದರ್ಭಪ್ಪ ಅಂತೇಳಿ ಕರೆದಾಗ ಅದನ್ನು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳು ಏರುತ್ತಿರುವ, ಹಣದ ಮೌಲ್ಯ ಕುಸಿಯುತ್ತಿರುವ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಹಣದುಬ್ಬರದ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಹಣ ಅಂತಕ್ಕಂಥ ಆರ್ಥಿಕತೆಯಲ್ಲಿ ಇರ್ತದೆ, ಆದರೆ ಸರಕು ಮತ್ತು ಸೇವೆಗಳು ಅದೇ ಪ್ರಮಾಣದಲ್ಲಿ ಆರ್ಥಿಕತೆಯಲ್ಲಿ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಹಣದ ಮೌಲ್ಯವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಣದ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಹಣದ ಮೌಲ್ಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಹಣದುಬ್ಬರಕ್ಕೆ ಸಂಬಂಧಿಸಿದ ನಿಯಂತ್ರಣ ಹೇರಲು ಸಾಲದ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಹಾಗೆಯೇ ಆ ಹಣದುಬ್ಬರದ ಸನ್ನಿವೇಶಗಳಾದರೂ ಆಗಿರ್ಬೋದು, ಅಥವಾ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಾದರೂ ಆಗಿರ್ಬೋದು, ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಚಟುವಟಿಕೆಗಳಂತಕ್ಕಂಥದ್ದು ಕೇಂದ್ರ ಬ್ಯಾಂಕು ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ, ಈಗ ತಾನೇ ಆರ್ಥಿಕ ಅಭಿವೃದ್ಧಿಯ ದಾಪುಗಾಲುಗಳನ್ನು ಹಾಕ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ, ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕ್ರೆಡಿಟ್ ಕಂಟ್ರೋಲ್ ಅಂತಕ್ಕಂಥದ್ದು, ಸಾಲ ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆ. ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಲಹೆಗಳನ್ನು ನೀಡೋದ್ರ ಮುಖಾಂತರದಿಂದಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಿಂದ ಹಿಡಿದು CRRನಲ್ಲಿ ಬದಲಾವಣೆ ಆಗಿರ್ಬೋದು, SLRನಲ್ಲಿ ಬದಲಾವಣೆ ಆಗಿರ್ಬೋದು, ರಿಪೋ ರೇಟ್ನಲ್ಲಿ ಬದಲಾವಣೆಗಳಾಗಿರ್ಬೋದು, ರಿವರ್ಸ್ ರಿಪೋ ರೇಟ್ನಲ್ಲಿ ಬದಲಾವಣೆಗಳಾಗಿರ್ಬೋದು, ಇವೆಲ್ಲವುಗಳನ್ನು ಜಾರಿಗೆ ತರುವುದರ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಸಾಲದ ನಿಯಂತ್ರಣ ವಿಧಾನಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಮಾತ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಕಾರ್ಯಕ್ರಮ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಕೇಂದ್ರ ಬ್ಯಾಂಕು ಆ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗಾಗಿ ಮಾಡ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಮತ್ತೊಂದು ಅಂಶ, ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮಾಡ್ತಕ್ಕಂಥ ಕೇಂದ್ರ ಬ್ಯಾಂಕು ಮಾಡ್ತಕ್ಕಂಥ ಮತ್ತೊಂದು ಕಾರ್ಯ ಯಾವುದಪ್ಪ ಅಂತೇಳಿ ಕರೆದಾಗ ಸಾಲ್ವಿಂಗ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್, ಪಾವತಿ ಶಿಲ್ಕಿನ ಸಮಸ್ಯೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತದೆ. ಏನು ಪಾವತಿ ಶಿಲ್ಕಿನ ಸಮಸ್ಯೆ ಅಂತೇಳಿ ಕರೆದಾಗ, ಒಂದು ದೇಶ ಒಂದು ನಿರ್ದಿಷ್ಟ ವರ್ಷದಲ್ಲಿ
ಜಗತ್ತಿನ ಇತರೆ ದೇಶಗಳೊಡನೆ ಮಾಡಿಕೊಂಡಿರುವಂತಹ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ಕುರಿತು ತಿಳಿಸುವಂತಹ ಒಂದು ಪಟ್ಟಿಯನ್ನು ನಾವು ಪಾವತಿ ಶಿಲ್ಕು ಅಂತೇಳಿ ಕರಿತೀವಿ. ಅಂತಹ ಪಾವತಿ ಶಿಲ್ಕಿನಲ್ಲಿ ಏನಾದರೂ ಅಸಮತೋಲನಗಳು ಕಂಡು ಬಂದಿದ್ದಾವೆ ಅಂತೇಳಿ ಕರೆದಾಗ, ಪಾವತಿ ಶಿಲ್ಕಿನಲ್ಲಿ ಸಮಸ್ಯೆಗಳು ಕಂಡು ಬಂದಿದ್ದಾವೆ ಅಂತೇಳಿ ಕರೆದಾಗ ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ, ಆ ಅಸಮತೋಲನವನ್ನು ಹೋಗಲಾಡಿಸ್ತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಕೊರತೆಯ ಪಾವತಿ ಶಿಲ್ಕು ಅಂತೇಳಿ ಕರಿತೀವಿ. ಅದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವುದಿಲ್ಲ. ಕೊರತೆಯ ಪಾವತಿ ಶಿಲ್ಕು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವ ಬದಲು ಅದು ಮಾರಕವಾಗಿರ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ಎಲ್ಲಿ ಕೊರತೆಯ ಪಾವತಿ ಶಿಲ್ಕು ಇರ್ತದೆ, ಎಲ್ಲಿ ಪಾವತಿ ಶಿಲ್ಕಿನಲ್ಲಿ ಕೊರತೆ ಕಂಡುಬರುತ್ತದೆ, ಆ ಒಂದು ರಾಷ್ಟ್ರ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಮದುಗಳನ್ನು ಮಾಡಿಕೊಂಡಿರುತ್ತದೆ, ಕಡಿಮೆ ಪ್ರಮಾಣದಲ್ಲಿ ರಫ್ತುಗಳನ್ನು ಮಾಡಿಕೊಂಡಿರುತ್ತದೆ. ನಾವು ಪ್ರಪಂಚದ ಇತರೆ ರಾಷ್ಟ್ರಗಳಿಗೆ ಕೊಡ್ತಕ್ಕಂಥ ಹಣದ ಪ್ರಮಾಣ ಹೆಚ್ಚಿನ ಮಟ್ಟದಲ್ಲಿರ್ತದೆ. ಪ್ರಪಂಚದ ಇತರೆ ರಾಷ್ಟ್ರಗಳಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಹಣದ ಪ್ರಮಾಣ ಬಹಳ ಕಡಿಮೆ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಪಾವತಿ ಶಿಲ್ಕನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ, ಪಾವತಿ ಶಿಲ್ಕಿನಲ್ಲಿರ್ತಕ್ಕಂಥ ಅಸಮತೋಲನಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ರಾಷ್ಟ್ರದ ಕೇಂದ್ರ ಬ್ಯಾಂಕು ಕರೆನ್ಸಿಯ ಮೌಲ್ಯದಲ್ಲಿ ಬದಲಾವಣೆ ಮಾಡುವ ಮುಖಾಂತರದಿಂದಾಗಿ ಆ ಒಂದು ರಾಷ್ಟ್ರದ ಕರೆನ್ಸಿಯನ್ನು ಅಪಮೌಲ್ಯೀಕರಣಗೊಳಿಸುವಂತಹ ಸಂದರ್ಭದಲ್ಲಿ ಪಾವತಿ ಶಿಲ್ಕಿನ ಸಮಸ್ಯೆ ಏನೇ ಉದ್ಭವಿಸಿದರೂ ಸಹ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ, ಪಾವತಿ ಶಿಲ್ಕನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ, ಪಾವತಿ ಶಿಲ್ಕನ್ನು ಸಮತೋಲನವನ್ನು ಸರಿಪಡಿಸ್ತಕ್ಕಂಥ ಕೆಲಸ, ಕೊರತೆಯ ಪಾವತಿ ಶಿಲ್ಕನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಆ ಒಂದು ರಾಷ್ಟ್ರದ ಕೇಂದ್ರ ಬ್ಯಾಂಕು ಮಾಡುತ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗೆಯೇ ಮತ್ತೊಂದು ಅಂಶ ಅಪ್ಪ ಅಂತೇಳಿ ಕರೆದಾಗ, ಒಂದು ದೇಶದ ಕೇಂದ್ರ ಬ್ಯಾಂಕ್ ಏನು ಮಾಡ್ತದಪ್ಪ ಅಂತೇಳಿ ಕರೆದಾಗ ಸೆಕ್ಯೂರ್ಡ್ ಕರೆನ್ಸಿ ಸಿಸ್ಟಮ್ ಅಂತೇಳಿ ಕರಿತೀವಿ. ಸುವ್ಯವಸ್ಥಿತವಾಗಿರ್ತಕ್ಕಂಥ ಕರೆನ್ಸಿಯ ಪದ್ಧತಿಗಳನ್ನು ಜಾರಿಗೆ ತರ್ತದೆ. ನೋಡಿ, ಇಲ್ಲಿ ನಾವು ಕರೆನ್ಸಿಗಳನ್ನು, ಪ್ರತಿಯೊಂದು ರಾಷ್ಟ್ರವೂ ಸಹ ತನ್ನದೇ ಆಗಿರ್ತಕ್ಕಂಥ ಕರೆನ್ಸಿಯ ಪದ್ಧತಿಯನ್ನು ಒಳಗೊಂಡಿರ್ತದೆ. ಪ್ರತಿಯೊಂದು ರಾಷ್ಟ್ರವೂ ಸಹ ತನ್ನದೇ ಆಗಿರ್ತಕ್ಕಂಥ ನಾಣ್ಯವನ್ನು ಒಳಗೊಂಡಿರ್ತದೆ. ಪ್ರತಿಯೊಂದು ಕೇಂದ್ರ ಬ್ಯಾಂಕು ಸಹ ಆ ರಾಷ್ಟ್ರದ ಪೂರೈಕೆಗೆ ಅನುಗುಣವಾಗಿ, ಆ ರಾಷ್ಟ್ರದ ಬೇಡಿಕೆಗೆ ಅನುಗುಣವಾಗಿ, ಆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಅನುಗುಣವಾಗಿ ತನ್ನದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ನೀತಿ ನಿಯಮಗಳ ಅಡಿಯಲ್ಲಿ ಹಣವನ್ನು ಚಲಾವಣೆ ಮಾಡ್ತಕ್ಕಂಥ, ಹಣವನ್ನು ಮುದ್ರಣಗೊಳಿಸ್ತಕ್ಕಂಥ ಕೆಲಸ ಮಾಡ್ತದೆ. ಅದು ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತದೆ. ಕೇಂದ್ರ ಬ್ಯಾಂಕನ್ನು ಬಿಟ್ಟರೆ ಮತ್ತು ಯಾವುದೇ ಬ್ಯಾಂಕು ಸಹ ಹಣವನ್ನು ಮುದ್ರಣ ಮಾಡ್ತಕ್ಕಂಥ, ಹಣವನ್ನು ಚಲಾವಣೆಗೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ರೂಪಿಸ್ತಕ್ಕಂಥ ಕೆಲಸಗಳನ್ನು ಮಾಡುವಂತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸೆಕ್ಯೂರ್ಡ್ ಅಂತೇಳಿ ಕರೆದ ಸುಭದ್ರವಾಗಿರ್ತಕ್ಕಂಥ, ಒಂದು ವೇಳೆ ಅದರಲ್ಲಿ ಏನಾದರೂ ಸೆಕ್ಯೂರಿಟಿ ಇಲ್ಲಪ್ಪ ಅಂತೇಳಿ ಕರೆದಾಗ, ಸುಭದ್ರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಕರೆದಾಗ ಜನರ ನಂಬಿಕೆ ಮತ್ತು ವಿಶ್ವಾಸವನ್ನು ಕಳೆದುಕೊಳ್ಳಬೇಕಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಸೆಕ್ಯೂರ್ಡ್ ಕರೆನ್ಸಿ ಸಿಸ್ಟಮನ್ನು ನಾವು ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ನಾವು ಸೆಕ್ಯೂರ್ಡ್ ಕರೆನ್ಸಿ ಸಿಸ್ಟಮನ್ನು ಕೇಂದ್ರ ಬ್ಯಾಂಕ್ ಜಾರಿಗೆ ತರ್ತದೆ. ಸುಭದ್ರವಾಗಿರ್ತಕ್ಕಂಥ, ನೀತಿ ನಿಯಮಗಳಿಗೆ ಒಳಪಟ್ಟಿರ್ತಕ್ಕಂಥ, ಹಣವನ್ನು ಮುದ್ರಣ ಮಾಡ್ತಕ್ಕಂಥ ಮತ್ತು ಚಲಾವಣೆ ಮಾಡ್ತಕ್ಕಂಥ, ತನ್ನದೇ ಆಗಿರ್ತಕ್ಕಂಥ ಮೀಸಲು ನಿಧಿಯ ಆಧಾರದಲ್ಲಿ ಹಣವನ್ನು ಮುದ್ರಣಗೊಳಿಸ್ತಕ್ಕಂಥ ವ್ಯವಸ್ಥೆ ಒಂದು ರಾಷ್ಟ್ರದ ಕೇಂದ್ರ ಬ್ಯಾಂಕು ಮಾಡ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗೆಯೇ ಮಗದೊಂದು ಕಾರ್ಯ ಕಂಟ್ರೋಲ್ ಆಫ್ ಇನ್ಫ್ಲೇಷನ್ ಪ್ರೆಷರ್ ಅಂತೇಳಿ ಕರಿತೀವಿ. ಕಂಟ್ರೋಲ್ ಆಫ್ ಇನ್ಫ್ಲೇಷನ್ ಪ್ರೆಷರ್. ಇಲ್ಲಿ ನೋಡಿ, ನಾನು ಹೇಳಿದೆ ಈಗಾಗಲೇ ನಿಮಗೆ, ಹಣದುಬ್ಬರ ಅಂತಕ್ಕಂಥದ್ದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರ್ತದೆ. ಆದರೆ ಒಂದು ಮಿತಿಯ ತನಕ, ಆ ಮಿತಿಯನ್ನು ದಾಟಿ ಹಣದುಬ್ಬರದ ಪ್ರಮಾಣ ಬೆಳವಣಿಗೆ ಆಗಿದೆ ಅಂತೇಳಿ ಕರೆದಾಗ ಅಲ್ಲಿ ನಮಗೆ ಹಣದುಬ್ಬರವು ಅಲ್ಲಿ ನಮಗೆ ಮಾರಕವಾಗಿರ್ತದೆ ಹೊರತು ಪೂರಕವಾಗಿರುವುದಿಲ್ಲ ಅಂತೇಳಿ ಕರೆದರೆ ತಪ್ಪಾಗಲಾರದು. ಅಂಥ ಹಣದುಬ್ಬರವನ್ನು ನಿಯಂತ್ರಣ ಮಾಡ್ತಕ್ಕಂಥ, ಈಗಾಗಲೇ ನಾನು ಹೇಳಿದೆ ನಿಮಗೆ ಏನು ಹಣದುಬ್ಬರ ಅಂತೇಳಿ ಕರೆದಾಗ, ಒಂದು ದೇಶದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಏರುತ್ತಿರುವ, ಹಣದ ಮೌಲ್ಯ ಕುಸಿಯುತ್ತಿರುವ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಎಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಹಣದುಬ್ಬರ ಇರ್ತದೆ, ಎಲ್ಲಿ ನಾಗಾಲೋಟದ ಹಣದುಬ್ಬರ ಇರ್ತದೆ, ಎಲ್ಲಿ 4% ಅಥವಾ 5%ಗಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಣದುಬ್ಬರ ಇರ್ತದೆ, ಅದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವುದಿಲ್ಲ, ಅದು ಮಾರಕವಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ಸಾಲ ಸೌಲಭ್ಯಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ, ಹಣದ ಚಲಾವಣೆಯನ್ನು ಕಡಿಮೆ ಮಾಡ್ತಕ್ಕಂಥ, ಹಣವನ್ನು ಮುದ್ರಣ ಮಾಡ್ತಕ್ಕಂಥ ಕೆಲಸವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ವಿವಿಧ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಹಣದುಬ್ಬರದ ಪ್ರೆಷರನ್ನು, ಹಣದುಬ್ಬರದ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ 100% ಒಂದು ರಾಷ್ಟ್ರದ ಕೇಂದ್ರ ಬ್ಯಾಂಕಿನಿಂದ ಸಾಧ್ಯ ಆಗ್ತದೆ. ಅದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಕೇಂದ್ರ ಬ್ಯಾಂಕು ಮಾಡ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗೆಯೇ ಮತ್ತೊಂದು ಅಂಶ ಮಾಡ್ತದೆ, ಅದು ಸಪ್ಲೈ ಆಫ್ ಡೆವಲಪ್ಮೆಂಟ್ ಫೈನಾನ್ಸ್. ಇಲ್ಲಿ
ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಸಹ ಅದು ಪೂರೈಕೆ ಮಾಡ್ತದೆ. ಕೇಂದ್ರ ಬ್ಯಾಂಕು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ, ಕೈಗಾರಿಕಾ ಚಟುವಟಿಕೆಗೆ ಸಂಬಂಧಿಸಿದಂತೆ, ತಯಾರಿಕಾ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ, ಸೇವಾ ವಲಯದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ವಿವಿಧ ರೀತಿಯಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಚಟುವಟಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುವ ನಿಟ್ಟಿನಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ಸೌಲಭ್ಯಗಳನ್ನು ಪೂರೈಕೆ ಮಾಡುವಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಪೋಷಿಸುತ್ತದೆ. ಕೇವಲ ಬ್ಯಾಂಕುಗಳಿಗೆ ಮಾತ್ರ ಅದು ಸಾಲ ಸೌಲಭ್ಯಗಳನ್ನು ಕೊಡುವುದಿಲ್ಲ, ಪರೋಕ್ಷವಾಗಿ ಕೃಷಿ ಕ್ಷೇತ್ರಕ್ಕೂ ಕೊಡ್ತದೆ, ಕೈಗಾರಿಕಾ ಕ್ಷೇತ್ರಕ್ಕೂ ಕೊಡ್ತದೆ. ಅಟ್ ದ ಸೇಮ್ ಟೈಮ್ ಅತ್ಯಂತ ಹೆಚ್ಚಿನ ಆರ್ಥಿಕ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಬ್ಯಾಂಕು ಮಾಡ್ತದೆ. ಅದಕ್ಕೆ ಕೇಂದ್ರ ಸೆಂಟ್ರಲ್ ಬ್ಯಾಂಕ್ ಕೆನಾಟ್ ಓನ್ಲಿ ಪ್ರಿಂಟ್ ದ ಮನಿ, ಕೆನಾಟ್ ಓನ್ಲಿ ಮ್ಯಾನೇಜ್ ದ ಫೈನಾನ್ಷಿಯಲ್ ಸಿಸ್ಟಮ್ ಇನ್ ದ ಎಕನಾಮಿ, ಅಟ್ ದ ಸೇಮ್ ಟೈಮ್ ವಿಚ್ ಪ್ರೊವೈಡ್ಸ್ ಸಮ್ ಫೈನಾನ್ಸ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಲೈಕ್ ಅಗ್ರಿಕಲ್ಚರ್ ಆರ್ ಇಂಡಸ್ಟ್ರಿ ಆರ್ ಸರ್ವಿಸ್ ಸೆಕ್ಟರ್ ಆರ್ ದ ಮ್ಯಾನುಫ್ಯಾಕ್ಚರ್ ಸೆಕ್ಟರ್, ಬಿಕಾಸ್ those are the real indicators of economic development. That's why I am telling, so one of the main functions of underdeveloped economies by the central bank is provide the development finance. ಹಣಕಾಸಿಗೆ ಅಂತಕ್ಕಂಥದ್ದು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣಕಾಸನ್ನು ಸಹ ಅದು ಪೂರೈಕೆ ಮಾಡ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಮತ್ತೊಂದು ಕಾರ್ಯಕ್ರಮ ಇನ್ಫಾರ್ಮೇಷನ್ ಡೆಸಿಮೇಷನ್ ಅಂತೇಳಿ ಕರಿತೀವಿ. ಇನ್ಫಾರ್ಮೇಷನ್ ಡೆಸಿಮೇಷನ್ ಇಲ್ಲಿ ಕೈಗಾರಿಕೆಗಳಿಗೆ ಸಂಬಂಧಿಸ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಬ್ಯಾಂಕುಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಆಗಿರ್ಬೋದು, ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಕೃಷಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗೆ ಸಂಬಂಧಿಸ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ದತ್ತಾಂಶಗಳನ್ನು ಸಹ, ಹಣದುಬ್ಬರಕ್ಕೆ ಸಂಬಂಧಿಸ್ತಕ್ಕಂಥ ದತ್ತಾಂಶ ಆಗಿರ್ಬೋದು, ವಿವಿಧ ರೀತಿಯಾಗಿರ್ತಕ್ಕಂಥ ಹಣಕಾಸು ನೀತಿಯ ಪರಿಕಲ್ಪನೆಗಳಿಗೆ ಸಂಬಂಧಿಸ್ತಕ್ಕಂಥ ದತ್ತಾಂಶ ಆಗಿರ್ಬೋದು, ಬಡ್ಡಿ ದರಗಳಿಗೆ ಸಂಬಂಧಿಸ್ತಕ್ಕಂಥ ದತ್ತಾಂಶ ಆಗಿರ್ಬೋದು, ಎಲ್ಲವನ್ನು ಸಹ ಇದು ಕೇಂದ್ರ ಸರ್ಕಾರ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಬಿಡುಗಡೆ ಮಾಡೋದ್ರ ಮುಖಾಂತರದಿಂದಾಗಿ ಮಾಹಿತಿಯನ್ನು, ಕರಾರುವಕ್ಕಾಗಿರ್ತಕ್ಕಂಥ ಮಾಹಿತಿಯನ್ನು, ನೈಜವಾಗಿರ್ತಕ್ಕಂಥ ಮಾಹಿತಿಯನ್ನು, ಅತ್ಯಂತ ಉನ್ನತ ಮಟ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೇಂದ್ರ ಬ್ಯಾಂಕು ಬಿಡುಗಡೆಗೊಳಿಸುತ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಹಾಗೆಯೇ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಇಲ್ಲಿ ಸಂಶೋಧನೆ ಮತ್ತು ತರಬೇತಿಗೂ ಸಹ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಅವಕಾಶಗಳಿರ್ತವೆ. ತನ್ನದೇ ಆಗಿರ್ತಕ್ಕಂಥ ಶಾಖೆಗಳನ್ನು ಒಳಗೊಂಡಿರ್ತದೆ ಕೇಂದ್ರ ಬ್ಯಾಂಕು. ಸಂಶೋಧನೆಗಳನ್ನು ಮಾಡ್ತಾ ಇರ್ತದೆ. ಅಟ್ ದ ಸೇಮ್ ಟೈಮ್ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ಸಿಬ್ಬಂದಿಗೆ ಬೇಕಾಗಿರ್ತಕ್ಕಂಥ ತರಬೇತಿಗಳನ್ನು ಸಹ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತದೆ. ತನ್ನದೇ ಆಗಿರ್ತಕ್ಕಂಥ ಒಂದು ಸಂಶೋಧನಾ ವಿಭಾಗವನ್ನೇ ಎಲ್ಲ ರೀತಿಯಾಗಿರ್ತಕ್ಕಂಥ ಕೇಂದ್ರ ಬ್ಯಾಂಕುಗಳು ಹೊಂದಿರ್ತವೆ ಅಂತೇಳಿ ಕರೆದರೆ ತಪ್ಪಾಗಲಾರದ. ಕಾರಣ ಏನು ರಾಷ್ಟ್ರಗಳು ಬದಲಾಗ್ತಾ ಇರ್ತವೆ, ಏನು ಪ್ರಪಂಚದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ, ಆ ಬದಲಾವಣೆಗಳಿಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಸಹ ಪ್ರತಿಯೊಂದು ರಾಷ್ಟ್ರದ ಕೇಂದ್ರ ಬ್ಯಾಂಕು ಸಹ ಸ್ಥಾಪನೆ ಮಾಡಿಕೊಳ್ಳಬೇಕಾಗಿರ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಶೋಧನೆಗೆ ಸಂಬಂಧಿಸಿದಂತೆ ಮತ್ತು ತರಬೇತಿಗೆ ಸಂಬಂಧಿಸಿದಂತೆ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದು ಎಲ್ಲಿ ಸಿಗ್ತದಪ್ಪ ಅಂತೇಳಿ ಕರೆದಾಗ ಕೇಂದ್ರ ಬ್ಯಾಂಕಿನಲ್ಲಿ ಸಿಗ್ತದೆ. ಇವೆಲ್ಲವುಗಳನ್ನು ಸಹ ನಾವು ಒಟ್ಟಾರೆಯಾಗಿ ಕೇಂದ್ರ ಬ್ಯಾಂಕು ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ, ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ, ಈಗ ತಾನೇ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಜಾರಿಗೆ ತರ್ತದೆ ಅಂತೇಳಿ ಕರೆದರೆ ತಪ್ಪಾಗಲಾರದು. ಒಟ್ಟಿನಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೂ ಸಹ ಕೇಂದ್ರ ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಪೋಷಿಸುತ್ತದೆ. ಕೇಂದ್ರ ಬ್ಯಾಂಕ್ ಇಲ್ಲ ಅಂತೇಳಿ ಕರೆದಾಗ ಈ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ಚಟುವಟಿಕೆಗೆ ಸಂಬಂಧಿಸಿದಂತೆ, ಸಾಲದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ, ಅಟ್ ದ ಸೇಮ್ ಟೈಮ್ ಬಡ್ಡಿ ದರಗಳಿಗೆ ಸಂಬಂಧಿಸಿದಂತೆ, ಸಂಶೋಧನೆಗೆ ಸಂಬಂಧಿಸಿದಂತೆ, ತರಬೇತಿಗೆ ಸಂಬಂಧಿಸಿದಂತೆ, ಮಾಹಿತಿಗೆ ಸಂಬಂಧಿಸಿದಂತೆ ಆ್ಯಂಡ್ ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೀತಿ ಮತ್ತು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಪ್ಪ ಅಂತೇಳಿ ಕರೆದಾಗ ಆ ಒಂದು ರಾಷ್ಟ್ರದ ಕೇಂದ್ರ ಬ್ಯಾಂಕು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಪೋಷಿಸುತ್ತದೆ. ಇಷ್ಟು ಕೇಂದ್ರ ಬ್ಯಾಂಕು ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತೇಳಿ ಕರೆದರೆ ತಪ್ಪಾಗಲಾರದು.